ಸರ್ಕಾರ ಉರುಳೋದಕ್ಕೆ ಸಿದ್ಧೌಷಧ ಕಾರಣ ಅಂತ. ಸಿದ್ಧೌಷಧ ನಾನೇನಾ? ಬಿಜೆಪಿ ಸರ್ಕಾರ ಒಂದು ವರ್ಷ ಪೂರೈಸಿದೆ. ಯಾವ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿಲ್ಲ ಇವರು. ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮಲ್ಲೇ ಗೊಂದಲ ಇದೆ ಅಂತ ಅನಿಸ್ತಿಲ್ವಾ? ನಾಯಸ್ವ ಚೀಫ್ ಮಿನಿಸ್ಟರ್ ಆಗಲಿಲ್ಲ ನಾನು. CM ಯಡಿಯೂರಪ್ಪ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರು ಅಂತಾರೆ. ಆಗ ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಕೊಟ್ಟಿದ್ದರು. ಅಳಿಲು ಸೇವೆ ಅಂತ ಏನು ಅಂತ ಸರ್? ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನ. ನಾನು ಹರೀಶ್ ಕಾಕೋಳ್. ರಾಜ್ಯದಲ್ಲಿ ಆಡಳಿತ ನಡೆಸ್ತಿರ್ತಕ್ಕಂಥ BJP ಸರ್ಕಾರ ಒಂದು ವರ್ಷವನ್ನು ಪೂರೈಸಿದೆ. ಸರ್ಕಾರ ಕೂಡ ತನ್ನ ಸಾಧನೆಗಳನ್ನ ಹೇಳ್ಕೊಂಡಿದೆ. ಆದರೆ ಸರ್ಕಾರದ ಈ ಸಾಧನೆಗಳು ವಿರೋಧ ಪಕ್ಷಗಳಿಗೆ ತೃಪ್ತಿ ಕೊಟ್ಟಿದೆಯಾ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ನಮ್ಮದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯವರಿದ್ದಾರೆ. ಸರ್, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ನೇರವಾಗಿ ನಿಮ್ಮನ್ನು ಕೇಳಲೇಬೇಕಾಗತ್ತೆ. BJP ಸರ್ಕಾರ ಒಂದು ವರ್ಷ ಪೂರೈಸಿದೆ, ನಿಜಕ್ಕೂ ನಿಮಗೆ ತೃಪ್ತಿ ಕೊಟ್ಟಿದೆಯಾ? ಮೊದಲು ಈ ಸರ್ಕಾರ ಅಕ್ರಮವಾಗಿ ಸಂವಿಧಾನ ಬಾಹಿರವಾಗಿ ರಚನೆಯಾದಂಥ ಸರ್ಕಾರ. ಇವರು ಸಾಧನೆ ಏನಪ್ಪ ಅಂತಂದರೆ, ಯಡಿಯೂರಪ್ಪನವ್ರ ಸರ್ಕಾರದ್ದು ಒಂದು ವರ್ಷ ಪೂರೈಸಿದ್ದೀವಿ ಅನ್ನೋದೇ ಒಂದು ಸಾಧನೆ ಇವ್ರದ್ದು. ಸಂವಿಧಾನಬದ್ಧವಾಗಿ ರಚನೆಯಾಗಿದ್ದಂಥ ಸರ್ಕಾರ ಅಲ್ಲ. ಹಣದ ದಾಹ ಮತ್ತು ಅದನ್ನು ತೋರಿಸಿ, ಅಧಿಕಾರ ತೋರಿಸಿ ಇವರು ಅಧಿಕಾರಕ್ಕೆ ಬಂದವರು. ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬಂದವರಲ್ಲ. ಇವರು ಈ ಒಂದು ವರ್ಷದಲ್ಲಿ ಇವರ ಆಡಳಿತವನ್ನು ನೋಡಿದಾಗ ಯಾವ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿಲ್ಲ ಇವರು. ಅದರ ಬದಲಿಗೆ ಜನವಿರೋಧಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಎರಡು ದೊಡ್ಡ ಸಮಸ್ಯೆಗಳು ಇವ್ರ ಕಾಲದಲ್ಲಿ ಎದುರಾದವು. ಒಂದು ಪ್ರವಾಹ ಬಂತು ಆಗಸ್ಟ್ ತಿಂಗಳಲ್ಲಿ. ಎರಡನೇದು COVID-19 ರೋಗ ಬಂತು. ಪ್ರವಾಹ ಎದುರಿಸೋದ್ರಲ್ಲೂ ವಿಫಲರಾದರು, COVID-19 ರೋಗ ತಡೆಗಟ್ಟೋದ್ರಲ್ಲೂ ಕೂಡ ವಿಫಲರಾದರು. ನಾನು ಇದನ್ನು ಟೀಕೆ ಮಾಡೋಕ್ಕೋಸ್ಕರವಾಗಿ ಇದನ್ನು ಹೇಳ್ತಾ ಇಲ್ಲ. ಮಾರ್ಚ್ 9ನೇ ತಾರೀಕು ಒಂದೇ ಒಂದು ಸೋಂಕು ತಗುಲಿದವರು ಸತ್ತೋದ್ರು ಒಬ್ಬರು. ಇವತ್ತು 13 ಲಕ್ಷ ಜನರಿಗೆ ಸೋಂಕು ತಗುಲಿದೆ. ದೇಶದಲ್ಲಿ 13 ಲಕ್ಷ ಜನರಿಗೆ ಸೋಂಕು ತಗುಲಿದೆ. ಇಲ್ಲಿ ಕರ್ನಾಟಕದಲ್ಲಿ ಸುಮಾರು 90,000ದಷ್ಟು ಸೋಂಕು ತಗುಲಿದೆ. ಈಗ ಮಹಾರಾಷ್ಟ್ರ ಬಿಟ್ಟರೆ ತಮಿಳುನಾಡು ಜೊತೆಯಲ್ಲಿ ಈಗ ಇವರು ಹತ್ರಕ್ಕೆ ಬಂದುಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರಲ್ಲಿ ಭ್ರಷ್ಟಾಚಾರ ಬೇರೆ ಆಗಿದೆ. ಆದರೂ ಕೋವಿಡ್ ನಿಯಂತ್ರಣ ಮಾಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಲಾಕ್ಡೌನ್ ಆದ ಪೀರಿಯಡ್ನಲ್ಲಿ ಸರಿಯಾದ ರೀತಿಯಲ್ಲಿ ಸಿದ್ಧತೆಗಳು ಮಾಡ್ಕೊಳ್ಳಿಲ್ಲ. ಕಾರ್ಮಿಕರಿಗೆ ಅವರಿಗೆ ಊಟ, ಕೆಲಸ, ದುಡ್ಡು ಕೊಡೋದ್ರಲ್ಲಿ ಮಾಡಕ್ಕೆ ಹೋಗಲಿಲ್ಲ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಗುಳೆ ಹೋದರು, ಹೊರ ರಾಜ್ಯಕ್ಕೆ ಹೋದರು. ಕರ್ನಾಟಕದಲ್ಲೂ ಕೂಡ ಭಾಳ ಜನ ಬೆಂಗಳೂರು ನಗರದಿಂದ ಬೇರೆ ಬೇರೆ ಹೋದರು, ನಗರ ಪ್ರದೇಶಗಳಿಂದ ಹೊರಗಡೆ ಹೋದರು. ಅವರು ಯಾವುದನ್ನು ಕೂಡ ಅವರಿಗೆ ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಸರ್ಕಾರದ ಒಂದು ವರ್ಷದ ಅವಧಿಯಲ್ಲಿ ಬಿಗ್ಗೆಸ್ಟ್ ಫೇಲ್ಯೂರ್ ಅಂತ ಏನು ಅನಿಸುತ್ತೆ ನಿಮಗೆ? ಬಿಗ್ಗೆಸ್ಟ್ ಫೇಲ್ಯೂರ್ ಅಂತಂದರೆ, ಒಂದು ಸರ್ಕಾರ ಚುನಾಯಿತ ಸರ್ಕಾರವಾಗಿ ಹೇಗೆ ಇಂಥ COVID-19ನಲ್ಲಿ ಯಾವ ರೀತಿ ನಡ್ಕೋಬೇಕಾಗಿತ್ತು ಅದನ್ನು ನಡ್ಕೊಳ್ಳೋಕ್ಕಾಗದೇ ಸಂಪೂರ್ಣ ವಿಫಲ ಆಗಿದೆ. ಮತ್ತು ಭ್ರಷ್ಟಾಚಾರ ಮಾಡಿದ್ದಾರೆ. ಅದು ಅವರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಕೊರೋನಾ ನಿಯಂತ್ರಣದಲ್ಲಿ ಸರ್ಕಾರ ಎಡವಿದ್ದಾದರೆ ಎಲ್ಲಿ? ಈಗ ನೋಡಿ, ಲಾಕ್ಡೌನನ್ನು ನರೇಂದ್ರ ಮೋದಿಯವರು ಘೋಷಣೆ ಮಾಡಿದ್ರು 24ನೇ ತಾರೀಕು. 2-3 ತಿಂಗಳು ಲಾಕ್ಡೌನ್ ಇತ್ತು. ಇವ್ರು ಏನು ಮಾಡಬೇಕಾಗಿತ್ತು? ಲಾಕ್ಡೌನ್ ಆದಾಗ ಮೊದಲೇ ಸಿದ್ಧತೆಗಳು ಮಾಡ್ಕೋಬೇಕಾಗಿತ್ತು. ಭಾಳ ಜನ
ವಲಸೆ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ, ಸಂಘಟಿತ ಕಾರ್ಮಿಕರಿದ್ದಾರೆ, ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವರು ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು, ಏನು ಮಾಡಲಿಲ್ಲ. ಇವರು ಘೋಷಣೆ ಆದಾಗ, ಲಾಕ್ಡೌನ್ ಘೋಷಣೆ ಆದಾಗ ಅವ್ರಿಗೆ ಕೆಲಸ ಇಲ್ಲ, ಕೈನಲ್ಲಿ ದುಡ್ಡಿಲ್ಲ, ಊಟ ಇಲ್ಲ, ವಸತಿ ಇಲ್ಲ, ಕುಡಿಯೋಕ್ಕೆ ನೀರು ಕೂಡ ಇಲ್ಲ, ಸ್ನಾನಕ್ಕೆ ನೀರಿಗಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಆ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು, ಅದನ್ನು ಮಾಡಲೇ ಇಲ್ಲ ಇವರು. ಸಾರ್ವಜನಿಕರು, ಚುನಾಯಿತ ಪ್ರತಿನಿಧಿಗಳು ಅವರು ಊಟ ಕೊಟ್ಟರು. ಇವರು ಊಟ ಕೊಡ್ತೀವಿ ಅಂತೇಳಿ ಕಾರ್ಮಿಕ ಇಲಾಖೆಯವರು, BBMPಯವರು ಅದರಲ್ಲಿ ಭ್ರಷ್ಟಾಚಾರ ಮಾಡಿದ್ರು. ಒಂದು ವೇಳೆ ಸಂಘ ಸಂಸ್ಥೆಗಳು, ಚುನಾಯಿತ ಪ್ರತಿನಿಧಿಗಳು, ಸಾರ್ವಜನಿಕರು ಊಟ ಕೊಡದೇ ಹೋಗಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಹಾಹಾಕಾರ ಆಗಿಬಿಡ್ತಿತ್ತು. ಅಷ್ಟರ ಮಟ್ಟಿಗೆ ಈ ಸರ್ಕಾರ ವಿಫಲ ಆಗಿದೆ. ಈಗ ನೋಡಿ, ಇವತ್ತು ಎಷ್ಟು ವೇಗವಾಗಿ ರೋಗ ಹರಡ್ತಾ ಇದೆ, ಬೆಳೀತಾ ಇದೆ. ಮತ್ತು ಇವರು ಏನು ಮಾಡಿದ್ರು? ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ನಾವು ತಡೆಗಟ್ಟಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರಲ್ಲ, ಏನು ಮಾಡಿದ್ರು? ಆಮೇಲೆ ಒಂದು ಕೂಲಂಕಷವಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಸರ್ಕಾರ ಅಲ್ಲ ಇದು. ಸರ್ಕಾರದಲ್ಲಿ ಕೋಆರ್ಡಿನೇಷನ್ ಇಲ್ಲ, ಮಿನಿಸ್ಟ್ರಿಗಳ ಮಧ್ಯದಲ್ಲಿ ಕೋಆರ್ಡಿನೇಷನ್ ಇಲ್ಲ. ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಡಿಯೂರಪ್ಪನವರು ಅವರು ಇಷ್ಟು ಇವತ್ತಿನವರಿಗೆ ಕೃಷ್ಣ ಬಿಟ್ಟರೆ ಅವ್ರ ಮನೆ ಕಾವೇರಿ, ಅದು ಬಿಟ್ಟು ಎಲ್ಲರೂ ಹೋಗಿದಾರ? ಏನೂ ಮಾಡೋಕ್ಕೆ ಹೋಗಿಲ್ಲ. ಈಗ ನೀವು ಕೂಡ ದಾಖಲೆಗಳನ್ನೆಲ್ಲ ಬಿಟ್ಟಿದ್ದೀರಾ, ಕೊರೋನಾ ಅವ್ಯವಹಾರ ಆಗಿದೆ, ವೈದ್ಯಕೀಯ ಉಪಕರಣದಲ್ಲಿ. ಸರ್ಕಾರ ಈಗ ಹೇಳಿದೀಗ ನ್ಯಾಯಾಂಗ ತನಿಖೆ ನಡೆಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ನಿಮ್ಮ ಮುಂದಿನ ಹೋರಾಟ ಅದು ಬಂಡತನ. ಪ್ರಜಾಪ್ರಭುತ್ವದಲ್ಲಿ ಲೆಕ್ಕ ಕೇಳಿದಾಗ, ಭ್ರಷ್ಟಾಚಾರ ಇದೆ ಅಂತ ದಾಖಲಾತಿಗಳ ಮೂಲಕ ಹೇಳಿದಾಗ ಅದ್ರ ಬಗ್ಗೆ ತನಿಖೆ ಮಾಡಿಸ್ತಕ್ಕಂಥದ್ದು, ಸತ್ಯ ಗೊತ್ತಾಗಬೇಕಲ್ಲ ಜನರಿಗೆ. ಈ ರಾಜ್ಯದ ಜನ ಸತ್ಯ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಹಕ್ಕಿದೆ, ಅದನ್ನು ಮೊಟಕುಗೊಳಿಸ್ತಾ ಇದ್ದಾರೆ. ಆದರೂ ನಾವು ಅವರು ನಮ್ಮ ಡಿಮ್ಯಾಂಡ್ ಒಪ್ಪಲಿಲ್ಲ, ತನಿಖೆಗೆ ಒಪ್ಪಲಿಲ್ಲ ಅಂತ ನಾವು ಸುಮ್ಮನೆ ಇರ್ತೀವ? ನಾವು ಜನರ ಬಳಿ ಹೋಗ್ತೀವಿ, ಹೋರಾಟ ಮಾಡ್ತೀವಿ. ನಾಳೆ ಅದಕ್ಕೆ ಮೀಟಿಂಗ್ ಕರೆದಿದ್ದೀವಿ, ನಾಳೆ ತೀರ್ಮಾನ ಮಾಡ್ತೀವಿ ಏನು ಹೋರಾಟ ಯಾವ ರೀತಿ ಇರಬೇಕು, ನಮ್ಮ ಹೋರಾಟದ ಸ್ವರೂಪ ಹೆಂಗಿರಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಸರ್, ನೀವು ಹೇಳ್ತೀರಾ, ಗಟ್ಟಿ ಧ್ವನಿಯಾಗಿ ಹೇಳ್ತಿದ್ದೀರಾ ನಮ್ಮ ಹೋರಾಟ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಒಂದು ಕಡೆ ಹೇಳ್ತೀರಾ BJP ಸರ್ಕಾರ ಲೆಕ್ಕ ಕೊಡಿ ಅಂತ ನೀವು ಕೇಳ್ತೀರಾ, ಆದರೆ ನಿಮ್ಮದೇ ಪಕ್ಷದ KPCC ಅಧ್ಯಕ್ಷರು ಉತ್ತರ ಕೊಡಿ ಅಂತಾರೆ. ಅಂದರೆ ಎಲ್ಲ ಒಂದು ಕಡೆ ನಿಮ್ಮಲ್ಲೇ ಗೊಂದಲ ಇದೆ ಅಂತ ಅನಿಸ್ತೀವಿ. ಎರಡೂ ಒಂದೇ. ಉತ್ತರ ಕೊಡಿ ಅಂದರೂ ಒಂದೇ, ಲೆಕ್ಕ ಕೊಡಿ ಅಂದರೂ ಒಂದೇ. ಲೆಕ್ಕ ಕೊಡಿ ಅಂತಂದರೆ ಖರ್ಚು ಮಾಡಿರೋದು ಲೆಕ್ಕ ಕೊಡಿ ಅಂತ, ನಾವು ಹೇಳಿದ್ದಕ್ಕೆ ಆರೋಪಗಳಿಗೆ ಉತ್ತರ ಕೊಡಿ ಅಂದರೆ ಅದೇ ಅರ್ಥ ಅಲ್ವಾ? ಎರಡೂ ಒಂದೇ. ಅಂದರೆ ಎಲ್ಲ ಒಂದು ಕಡೆ ನಿಮ್ಮ ಪತ್ರಿಕಾಗೋಷ್ಠಿಗಳಿಗೆ ಅಷ್ಟೇ ಸೀಮಿತ ಆಗ್ತಿದೆಯಾ ಅಂತ ಇದು? ಇಲ್ಲ 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 ಇಲ್ಲ, ಅಬ್ಸಲ್ಯೂಟ್ಲಿ ನನಗೂ ಶಿವಕುಮಾರ್ ಅವ್ರಿಗೂ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ನಾವು ಇಬ್ಬರೂ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ, ಒಟ್ಟಿಗೆ ಕಾರ್ಯಕರ್ತರನ್ನು ಹುರಿದುಂಬಿಸ್ತಾ ಇದ್ದೀವಿ, ಒಟ್ಟಿಗೆ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಕೊರೋನಾ ಟೈಮ್ನಲ್ಲೂ ಕೂಡ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀವಿ, ಬೆಂಬಲ ಕೊಟ್ಟಿದ್ದೀವಿ. 3-4 ತಿಂಗಳು ಬೆಂಬಲ ಕೊಟ್ಕೊಂಡೇ ಬಂದಿದ್ದೀವಿ. ಈಗ ನಾನು ಭ್ರಷ್ಟಾಚಾರ ನಡೀತಾ ಇರೋದು ನೋಡಲಾರದೇ ಇದನ್ನು ರೈಸ್ ಮಾಡಿರೋದು. ಈಗ ಸರ್, ಒಂದು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ರೈತರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಈಗ ನೋಡಿ, 1974ರಲ್ಲಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿರುವಾಗ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅವರು ಗೇಣಿದಾರರು ಭೂ ಮಾಲೀಕರಾಗಬೇಕು ಅಂತೇಳಿ, ಉಳುವವನೇ ಭೂಮಿ ಒಡೆಯ ಆಗಬೇಕು ಅಂತೇಳಿ ಅವತ್ತು ಹೋರಾಟ ನಡೀತಾ ಇತ್ತು. 1951ನೇ ಇಸ್ವಿಯಿಂದಲೂ ಕೂಡ ಹೋರಾಟ ನಡ್ಕೊಂಡು ಭೂಮಿಗಾಗಿ. ಕಾಂಗ್ರೆಸ್ ಪಕ್ಷನೂ ಕೂಡ ತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದು ಒಂದು ಅಂಶ ಇತ್ತು, ಭೂಮಿ ಹಂಚಿಕೆ ಆಗಬೇಕು ಅಂತ. ಆಗ ಒಬ್ಬರಿಗೆ ಒಂದು ವೃತ್ತಿ ಇರಬೇಕು ಅಂತೇಳಿ ಆ ಪ್ರಿನ್ಸಿಪಲ್ ಇಟ್ಟುಕೊಂಡು ಉಳುವವನೇ ಭೂಮಿ ಒಡೆಯ. ಯಾರು ಉಳುಮೆ ನಿಜವಾಗಿ ಮಾಡ್ತಾಯಿದ್ದಾರೆ, ಕೃಷಿಕನಾಗಿದ್ದಾನೆ,
ಅವನು ಭೂಮಿ ಒಡೆಯನಾಗಬೇಕು ಅಂತ. ಈಗೇನು ಮಾಡಿದ್ದಾರೆ ಇವರು ಅಮೆಂಡ್ಮೆಂಟ್ ಮಾಡಿ ಯಾರು ಬೇಕಾದ್ರೂ ಜಮೀನು ತಗೋಬೋದು, ಕೃಷಿಕನಲ್ಲದೆ ಇದ್ದವನ್ನೆಲ್ಲ ಜಮೀನು ತಗೋಬೋದು. ಈಗ ಹಿಂದೆ ಕೃಷಿಕರು ಮಾತ್ರ ಜಮೀನು ತಗೋಬೇಕಾಗಿತ್ತು, ಕೃಷಿಕರು ಮಾತ್ರ ವ್ಯವಸಾಯ ಮಾಡಬೇಕಾಗಿತ್ತು. ಈಗ ಯಾರು ಬೇಕಾದ್ರೂ ಮಾಡ್ಬೋದು, ಶ್ರೀಮಂತರು ಮಾಡ್ಬೋದು, ಟಾಟಾ ಬಿರ್ಲಾಗಳು ಮಾಡ್ಬೋದು, ಅಂಬಾನಿಗಳು ಮಾಡ್ಬೋದು, ಅದಾನಿಗಳು ಮಾಡ್ಬೋದು, ತಗೋಬೋದು ಜಮೀನನ್ನ. ತಗೊಂಡು ಏನು ಮಾಡ್ತಾರೆ, ಅವ್ರನ್ನ ಭತ್ತರಾಗಿ ಬೆಳೀತಾರ? ನಾಳೆ ಫುಡ್ ಪ್ರೊಡಕ್ಷನ್ನು ನಿಮಗೆ ಸ್ವಾವಲಂಬನೆ ಇರ್ತದ? ಅದಕ್ಕೋಸ್ಕರ ನಮ್ಮ ವಿರೋಧ ಇದೆ. ಮತ್ತು ಇದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ತಿದ್ದುಪಡಿ ತಂದಿದ್ದು ಕಾಂಗ್ರೆಸ್ ಸರ್ಕಾರ ತಂದಿದ್ದದು. ಉಳುವವನೇ ಭೂಮಿ ಒಡೆಯ ಆಗಬೇಕು ಅಂತೇಳಿ. ಇವ್ರು ಏನು ಮಾಡಿದ್ದಾರೆ, ಉಳ್ಳವನೇ ಭೂಮಿ ಒಡೆಯ ಮಾಡೋಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯವರನ್ನು ತೀವ್ರವಾಗಿ ಖಂಡಿಸ್ತಿದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿ ನಿಮ್ಮನ್ನು ಹೊರತಾಗಿ ಯಾವ ನಾಯಕರು ಅಷ್ಟಾಗಿ ಆಸಕ್ತಿ ತೋರಿಸ್ತಿಲ್ಲ ಅಂತಲ್ಲ? ಏನಿಲ್ಲ, ನಾನು 2 ಮೀಟಿಂಗ್ಗಳು ಇಮಿಡಿಯೇಟಾಗಿ ಇದು ಕ್ಯಾಬಿನೆಟ್ ಚರ್ಚೆ ಮಾಡಿದ ತಕ್ಷಣವೇ ನಾನು ಸೀನಿಯರ್ ಲೀಡರ್ಸ್ ಮೀಟಿಂಗ್ ಕರೆದಿದ್ದೆ. ಅಲ್ಲಿ ಖರ್ಗೆಯವರು ಎಲ್ಲ ಬಂದಿದ್ದರು, ರಮೇಶ್ ಕುಮಾರ್, ಖರ್ಗೆ, ಡಿ ಕೆ ಶಿವಕುಮಾರ್ ಎಲ್ಲ ಬಂದಿದ್ದರು. ಆಗ ನಾವು ಇದು ಹೇಗೆ ಇವರು ಹುನ್ನಾರ ಇದೆ ಅಂತಕ್ಕಂಥದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತು ಪಾರ್ಟಿ ವತಿಯಿಂದಲೇ ಕರೆದಿದ್ದು ನಾವು, ಶಿವಕುಮಾರ್ ಕರೆದಿದ್ದರು. ಅಲ್ಲೂ ಕೂಡ ಮೊಯ್ಲಿ, ಖರ್ಗೆ ಅವರು ಭಾಳ ಜನ ಅಟೆಂಡ್ ಮಾಡಿದ್ದರು. ಯಾಕಂದರೆ ನಾನು ಯಾಕೆ ಮೊಯ್ಲಿ ಅವರು, ಖರ್ಗೆ ಅವ್ರ ಹೆಸರು ಹೇಳ್ತಾ ಇದ್ದಾರೆ, ಈ ಅಮೆಂಡ್ಮೆಂಟ್ ಮಾಡಿದಾಗ ಅವರು MLAಗಳಾಗಿದ್ದರು ದೇವರಾಜ ಕಾಲದಲ್ಲಿ. ಸೊ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಇದರಿಂದ ಹೆಂಗೆ ಈ ಅಮೆಂಡ್ಮೆಂಟಿಂದ ಹೇಗೆ ರೈತರಿಗೆ ಅನ್ಯಾಯ ಆಗ್ತದೆ, ಬಡವ್ರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದನ್ನು ಇವತ್ತು ನಾವು ಹೋರಾಟ ಮಾಡ್ತೀವಿ, ಜನರ ಪರವಾಗಿ, ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಕಳೆದ 1 ವರ್ಷದಲ್ಲಿ ಟ್ವಿಟರ್ಗಷ್ಟೇ ಸೀಮಿತ ಆಯಿತು. ಪ್ರಬಲ ಪಕ್ಷವಾಗಿ ವಿರೋಧ ಮಾಡತಕ್ಕಂಥದ್ದು ಅಥವಾ ಪ್ರಬಲವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಯಾವುದೂ ಕೂಡ ಕಾಣಿಸ್ಕೊಳ್ಳಲಿಲ್ಲ. ಮಾಡ್ತಾ ಇದ್ದೀವಿ ಈಗ. ಯಾಕಂದರೆ ಅವರಿಗೆ ಯಡಿಯೂರಪ್ಪನವ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಆಯಿತು 1 ವರ್ಷ 2 ತಿಂಗಳು. ಆಮೇಲೆ ಯಡಿಯೂರಪ್ಪ ಬಂದಿದ್ದಾರೆ, ಈಗ 1 ವರ್ಷ ಆಗಿದೆ. ನಾವು ಕೊರೋನಾ ಬಂದಾಗ 3-4 ತಿಂಗಳು ಇವ್ರಿಗೆ ಬೆಂಬಲ ಕೊಟ್ಕೊಂಡು ಸಹಕಾರ ಮಾಡ್ಕೊಂಡೇ ಬಂದಿದ್ದೀವಿ. ಮತ್ತು ಈ ಟೈಮ್ನಲ್ಲೇ ಇವರು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಮತ್ತು APMC ಆ್ಯಕ್ಟಿಗೆ, SSL ಕಮೋಡಿಟೀಸ್ ಆ್ಯಕ್ಟಿಗೆ, ಲೇಬರ್ ಲಾಸ್ಗಳಿಗೆ ಎಲ್ಲ ತಿದ್ದುಪಡಿಗಳು ತಗೊಬಂದಿದ್ದಾರೆ. ಸೊ ಈಗ ನಾವು ಹೋರಾಟ ಪ್ರಾರಂಭ ಮಾಡಬೇಕಾಗುತ್ತೆ. KPCC ಅಧ್ಯಕ್ಷರ ಆಯ್ಕೆ ಮಾಡೋದ್ರಲ್ಲಿ ಹೈಕಮಾಂಡ್ ತುಂಬ ತಡ ಮಾಡ್ತು. ಸೊ ಇದು ಕೂಡ ಎಲ್ಲೊಂದು ಕಡೆ ಹೋರಾಟ ಮಾಡೋದಕ್ಕೆ ಒಂದು ಸ್ವಲ್ಪ ಹಿನ್ನಡೆ ಆಯಿತಾ? ಅಂದರೆ ಸಾಕಷ್ಟು ಕೂಡ ಸಿದ್ದರಾಮಯ್ಯರು ಧ್ವನಿ ಎತ್ತುತ್ತಾರೆ. ಸಿದ್ದರಾಮಯ್ಯರು ಧ್ವನಿ ಎತ್ತಬೇಕು ಅಂತಂದರೆ, ವಿಪಕ್ಷ ನಾಯಕ ಸ್ಥಾನ ಸಿಗಬೇಕು ಅಂತಂದರೆ ಅದಕ್ಕೂ ಕೂಡ ಸಾಕಷ್ಟು ಕಾಯಬೇಕಾದಂಥ ಪರಿಸ್ಥಿತಿ ಬಂತು. ಇಲ್ಲ, ಹಾಗೇನಿಲ್ಲ, ಕಾಯೋದೇನಿಲ್ಲ. ನಮ್ಮದು ನ್ಯಾಷನಲ್ ಪಾರ್ಟಿ ಇಲ್ಲೆಲ್ಲ ಅಭಿಪ್ರಾಯಗಳನ್ನು ಕೇಳಿ ಆಮೇಲೆ ತೀರ್ಮಾನ ಮಾಡಬೇಕಾಗಿತ್ತು. ಇಲ್ಲಿ ಅಭಿಪ್ರಾಯಗಳನ್ನು ಕೇಳ್ಕೊಂಡು ಆಮೇಲೆ ತೀರ್ಮಾನ ಮಾಡಿದ್ದಾರೆ. ಸ್ವಲ್ಪ ಸಮಯ ತಗೊಳ್ತದೆ. ನ್ಯಾಷನಲ್ ಪಾರ್ಟಿ ಅಲ್ಲ, ಅದರಿಂದ ಸಮಯ ತಗೊಳ್ತದೆ. ರೀಜನಲ್ ಪಾರ್ಟಿಗಳಾದರೆ ಆ ಗಳಿಗೆಲ್ಲ ಅಲ್ಲೇ ಅನೌನ್ಸ್ ಮಾಡಿಬಿಡ್ಬೋದು. ನ್ಯಾಷನಲ್ ಪಾರ್ಟಿಗಳಲ್ಲಿ ಸ್ವಲ್ಪ ಸಮಯ ತಗೊಳ್ತದೆ. ಸರ್, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಬಿದ್ದು 1 ವರ್ಷ ಆಗಿದೆ. HD ಕುಮಾರಸ್ವಾಮಿ ತುಂಬ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಸರ್ಕಾರ ಉರುಳೋದಕ್ಕೆ ಸಿದ್ಧೌಷಧ ಕಾರಣ ಅಂತ. ಅಂದರೆ ಸಿದ್ಧೌಷಧ ಅಂದರೆ ಸಿದ್ದರಾಮಯ್ಯವರು ಅಂತನ? ಅದೇ ನೀವ್ಯಾಕೆ ಹಂಗೆ ಡ್ರಾ ಮಾಡ್ತೀರಿ ಇನ್ಫ್ಲೂಯೆನ್ಸ್ನ? ಸಿದ್ಧೌಷಧ ನಾನೇನಾ? ನಾನೀಗಾಗಲೇ ದೇವೇಗೌಡರು ನನ್ನ ಮೇಲೆ ಆರೋಪ ಮಾಡಿದರು, ಸರ್ಕಾರ ಬೀಳಲಿಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ. ನಾನು ಅದಕ್ಕೆ ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಗೊತ್ತಾಯ್ತಾ? ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದವರು, ಸರ್ಕಾರ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಇದ್ದದ್ದು ಅವರಿಗೆ. MLAಗಳನ್ನು ವಿಶ್ವಾಸ ತಗೋಬೇಕಾಗಿದ್ದದ್ದು ಅವರು. ಗೊತ್ತಾಯ್ತಾ? ನಾವು ನಮ್ಮ ಸಹಾಯ ಏನು ಬೇಕು, ನಮ್ಮ ಬೆಂಬಲ ಏನು ಬೇಕೋ, ಸಹಕಾರ ಏನು ಬೇಕೋ ಅದನ್ನು ಕೊಟ್ಕೊಂಡು ಬಂದಿದ್ದೀವಿ. ಮತ್ತು ಸರ್ಕಾರ ಉಳಿಸ್ಲಿಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಅಲ್ಲ, ಮತ್ತೆ ಅವರು ಟ್ವೀಟ್ ಮಾಡೋವಾಗ ಹೇಳಿದರು, ಸಿದ್ಧೌಷಧ ಅನ್ನೋದಕ್ಕೆ ಯಾಕೆ ನಾವು ಬಳಸ್ತೆ ಅನ್ನೋದು ಕಾರಣ ಕೂಡ ಕೊಟ್ಟಿದ್ರು. ಯಾಕಂತಂದರೆ ಲೋಕಸಭಾ ಚುನಾವಣೆವರೆಗೂ ಕಾಯಿರಿ ಅಂತ ಸಮಾಧಾನ ಮಾಡಿದರು ಸಿದ್ದರಾಮಯ್ಯವರು ಅನ್ನೋ ಥರ. ನಾನು ಹಂಗೆ ಹೇಳಿರಲಿಲ್ಲ. ಬಂದು ಭಾಳ ಜನ MLAಗಳು ಕಂಪ್ಲೇಂಟ್ ಹೇಳ್ತಿದ್ರು, ನಮಗೆ ತೊಂದರೆ ಆಗ್ತಾಯಿದೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕೆಲಸ ನಡೀತಾ ಇಲ್ಲ, ನಾವು ಹೇಳಿದ್ರೆ ಯಾವುದಾದ್ರು ಟ್ರಾನ್ಸ್ಫರ್ಗಳು ಮಾಡಿಕೊಡ್ತಾ ಇಲ್ಲ ಅಂತ ಬಂದು ನನ್ನ ಗಮನಕ್ಕೆ ತರ್ತಾಯಿದ್ರು. ಇಲ್ಲಪ್ಪ, ಚುನಾವಣೆ ಆಗಲಿ, ಆಮೇಲೆ ಕೂತ್ಕೊಂಡು ಮಾತಾಡೋಣ ನಡ್ರಿ ಅಂತ ಹೇಳ್ತಿದ್ದೆ ಅಷ್ಟೇ. ಸರ್, JDS ನಾಯಕರಿಗೆ ನಿಮ್ಮದೇ ಪಕ್ಷದ ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ಕೆಲ ನಾಯಕರಾಗಿರ್ಬೋದು, ಎಲ್ಲರ ಜೊತೆ ಕೂಡ ಬಾಂಧವ್ಯ ತುಂಬ ಚೆನ್ನಾಗಿದೆ. ಆದರೆ ಸಿದ್ದರಾಮಯ್ಯವರ ಯಾಕೆ ದಳಪತಿಗಳಿಗೆ ಪದೇ ಪದೇ ಟಾರ್ಗೆಟ್ ಆಗೋದು ಅಂತ? ಈಗ ನಾನೇ ಯಾಕೆ ಟಾರ್ಗೆಟ್ ಆಗ್ತೀನಿ ಅಂತಂದರೆ, ಯಾವಾಗಲೂ ನಾನು ಸತ್ಯ ಹೇಳ್ತೀನಲ್ಲ, ಅದರಿಂದ ಟಾರ್ಗೆಟ್ ಆಗ್ತಾಯಿತ್ತು.
ಸತ್ಯ ಹೇಳೋರು ಯಾವಾಗಲೂ ಕೂಡ ಸತ್ಯ ಯಾವಾಗಲೂ ಕಹಿಯಾಗಿರ್ತದೆ. ಅನೇಕ ಸಾರಿ ನೇರವಾಗಿ ಮಾತಾಡೋದು ಅದು ಸಹಿಸ್ಕೊಳ್ಳಲ್ಲ ಕೆಲವರು. ಅದರಿಂದ ನಾ ಟಾರ್ಗೆಟ್ ಆಗ್ತೀನಿ. ಸರ್ ಮತ್ತೊಂದು ವಿಚಾರ, ಸುಧಾಕರ್ ಅವ್ರಿಗೆ ಹೇಳ್ತಿದ್ರೆ ಉಪಕಾರ ಸ್ಮರಣೆಯನ್ನು ಮರೆಯಬಾರ್ದು ಅಂತ. ಸುಧಾಕರ್ ಅವರು ಹೇಳ್ತಾರೆ ನನ್ನ ಅಳಿಲು ಸೇವೆಯನ್ನು ಮಾಡಿದ್ದೀನಿ, ಅದನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪಾಪ ನಾ ಸೇವೆನೇ ಮಾಡಿಲ್ಲ ಅಂತ ಹೇಳಲಿಲ್ಲ ನಾನು ಅವರಿಗೆ. ಅದು ಹೇಳಿದ್ನ ನಾನು. ಸೇವೆ ಮಾಡಿದ್ದಾರೆ. ಅವರು ಪಕ್ಷದಲ್ಲಿದ್ದರು, 2 ಸಾರಿ MLA ಆಗಿದ್ದರು. ಆದರೆ ಅಧಿಕಾರ ಬಂದಾಗ ಸ್ವಲ್ಪ ಹೆಚ್ಚು ಅಧಿಕಾರದ ಅಹಂ ಇರಬಾರ್ದು ಅಂತ ಹೇಳಿದೆ ಅಷ್ಟೇ ನಾನು. ಅಳಿಲು ಸೇವೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು. ಅಂದರೆ ಅಳಿಲು ಸೇವೆ ಅಂತ ಏನು ಅಂತ ಸರ್ ಅದು? ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ಅಳಿಲು ಸೇವೆ ಅಂದರೆ ಗೊತ್ತಿಲ್ಲ ನನಗೆ. ಸರ್ ಮುಖ್ಯವಾಗಿ ಭೂ ಸುಧಾರಣೆ ಕಾಯ್ದೆ ವಿಚಾರವಾಗಿ ಕೂಡ ಸಿದ್ದರಾಮಯ್ಯವರು ತಿದ್ದುಪಡಿ ಕಾಯ್ದೆ ವಿಚಾರವಾಗಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕೂಡ ಖುದ್ದಾಗಿ ನೀವೇ ರೈತ ಸಮುದಾಯದ ಒಂದು ಮುಖಂಡರು ಸಭೆ ಮಾಡೋದು ಅಥವಾ ದಲಿತ ಸಂಘಟನೆಗಳ ಮುಖಂಡರು ಸಭೆ ಮಾಡೋದು ಇವೆಲ್ಲವನ್ನು ಕೂಡ ಮಾಡ್ತಿರು. ಬಹುಶಃ ಸಿದ್ದರಾಮಯ್ಯವರು ಏನಾದರೂ ಬಳ್ಳಾರಿ ಪಾದಯಾತ್ರೆ ರೀತಿಯಲ್ಲಿ ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತಿದ್ದಾರೆ? ಇಲ್ಲ, ನಾನು ಬಿಕಾಸ್ ಅವರೆಲ್ಲ ಹೋರಾಟಗಾರರು, ಅನ್ಯಾಯದ ವಿರುದ್ಧ ಹೋರಾಟ ಮಾಡೋರು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು. ಅದಕ್ಕೆ ರೈತ ಸಂಘಗಳ ಮುಖಂಡರುಗಳನ್ನ ಮೀಟಿಂಗ್ ಕರೆದು ಮಾತಾಡಿದ್ದೀನಿ. ಮತ್ತು ದಲಿತ ಸಂಘಟನೆಗಳ ಮುಖಂಡರುಗಳನ್ನೂ ಕೂಡ ಕರೆದು ಮಾತಾಡಿದ್ದೀನಿ. ಅವರು ಕೂಡ ಇದು ಮಾಡಿರ್ತಕ್ಕಂಥದ್ದು ಅನ್ಯಾಯ, ರೈತರಿಗೆ ಮಾಡಿರ್ತಕ್ಕಂಥ ದ್ರೋಹ, ರೈತರಿಗೆ ಭಾಳ ದೊಡ್ಡ ಅನ್ಯಾಯ ಆಗ್ತದೆ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಪಕ್ಷದಲ್ಲೂ ಕೂಡ ಚರ್ಚೆ ಮಾಡಿ ಹೋರಾಟ ಯಾವ ರೀತಿ ಇರಬೇಕು, ಹೋರಾಟ ಸ್ವರೂಪ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಸರ್ ಯಾಕಂದರೆ ಆ ಪ್ರಶ್ನೆ ಯಾಕೆ ಅಂತಂದರೆ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಿ, ಸೊ ಅದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿತ್ತು. ಸಿದ್ದರಾಮಯ್ಯವರು ಅನಾಯಾಸವಾಗಿ CM ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಆದರೆ ಈಗಾಗಲೇ ಕೂಡ ಅದು ಕೂಡ ಸುಮಾರು ವರ್ಷಗಳಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅದು ಚರ್ಚೆಗೆ ಬಂದಿದೆ ಅಂತ. ಅನಾಯಾಸವಾಗಿ ಚೀಫ್ ಮಿನಿಸ್ಟರ್ ಆಗಲಿಲ್ಲ ನಾನು. MLAಗಳೆಲ್ಲ ಆಯ್ಕೆ ಮಾಡಿದ್ರು ನನ್ನನ್ನು ಚೀಫ್ ಮಿನಿಸ್ಟರಾಗಿ. ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಆಶೀರ್ವಾದ ಮಾಡಿದ್ರು. ಹಾಗಾಗಿ ನಾನು ಚೀಫ್ ಮಿನಿಸ್ಟರ್ ಆದೆ. ಅನಾಯಾಸವಾಗಿ ಏನಾಗಲಿಲ್ಲ. ಅಂದರೆ ಸಿದ್ದರಾಮಯ್ಯವರು ತುಂಬ ಹೋರಾಟ ಆಗ ಪಾದಯಾತ್ರೆ ಮಾಡಿದ್ದು ಅಂದರೆ ಅದು ಸನ್ನಿವೇಶ ಹೆಂಗೆ ಉದ್ಭವ ಆಯಿತು ಅಂದರೆ, ಅಸೆಂಬ್ಲಿನಲ್ಲಿ ನಾನು ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ. ಆಗ ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಕೊಟ್ಟಿದ್ದರು. ಅದರ ಮೇಲೆ ಭ್ರಷ್ಟಾಚಾರ ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ. ಆಗ ನನ್ನ ಮೇಲೆ ಬಳ್ಳಾರಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಇವರೆಲ್ಲ ನನ್ನ ಮೇಲೆ ಬಿದ್ದಿದ್ದರು. ಆಗ ನಾನು ಹೇಳಿದೆ, ನೋಡಪ್ಪ ನೀವು ಅಲ್ಲಿಗೆ ಬರ್ತೀನಿ. ನನಗೆ ಏನು ಹೇಳಿದ್ರು, ಬಳ್ಳಾರಿಗೆ ಬರ್ರಿ ನೋಡ್ಕೊತೀವಿ ನಿಮ್ಮನ್ನು ಅಂತ ಹೇಳಿದ್ರು. ನಡ್ಕೊಂಡೇ ಬರ್ತೀನಿ ನಡಿಯಪ್ಪ ಅಂತ ಹೇಳಿದ್ದೆ ನಾನು. ಬಳ್ಳಾರಿಗೆ ನಡ್ಕೊಂಡೆ ಪಾದಯಾತ್ರೆಯಲ್ಲೇ ಬರ್ತೀವಿ, ನೀವೇನು ಮಾಡ್ತೀರಿ ನೋಡೋಣ ಪ್ರಜಾಪ್ರಭುತ್ವದಲ್ಲಿ ಅಂತ ಹೇಳಿದ್ದೆ. ಹಾಗಾಗಿ ಪಾದಯಾತ್ರೆ ಪ್ರಾರಂಭ ಆದದ್ದು. ಸೊ ಈಗ ಪಕ್ಷದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ, ಆಗಲೂ ಪಕ್ಷದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದು. ಈಗ ಪಕ್ಷದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅವತ್ತು 5 ದಿನ ಅಸೆಂಬ್ಲಿನಲ್ಲಿ ಮಲಗಿದ್ದು ಒಳಗಡೆ. ಅವರು ಉತ್ತರ ಕೊಡಲಿಲ್ಲ ಸರಿಯಾಗಿ ಅಂತೇಳಿ 5 ದಿನ ಅಡ್ಜರ್ನ್ ಮಾಡಿಬಿಟ್ರು ಅಸೆಂಬ್ಲಿನ. ಸೊ ನನ್ನ ಮೇಲೆ ಮೈಮೇಲೆ ಬೀಳಕ್ಕೆ ಬಂದಿದ್ದರು ಜನಾರ್ದನ್ ರೆಡ್ಡಿ ಅವರೆಲ್ಲ. ಸೊ ಆಗ ಆ ಸನ್ನಿವೇಶ ಸಂದರ್ಭ ಹಂಗಿತ್ತು ಅದು. ಈಗ ನಾವು ಪಕ್ಷದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಏನು ತೀರ್ಮಾನ ಮಾಡ್ತೀವಿ. ಯಾಕೋ ಒಂದು ಕಡೆ ಇತ್ತೀಚೆಗೆ ಸಿದ್ದರಾಮಯ್ಯವರಿಗೆ CM ಯಡಿಯೂರಪ್ಪ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರು ಅಂತಾರೆ. ಅಂದರೆ ಏನೇ ಹೋರಾಟ ಮಾಡ್ಬೋದು, ಏನೇ ದಾಖಲೆಗಳು ಕೊಡ್ಬೋದು, ಆದರೂ ಕೂಡ ಆಂತರಿಕವಾಗಿ ತುಂಬ ಸಾಫ್ಟ್ ಕಾರ್ನರ್. ಆಂತರಿಕ ಬಹಿರಂಗ ಅಂತಿಲ್ಲ. ಯಡಿಯೂರಪ್ಪನಿಗೂ ನನಗೂ ವೈಯಕ್ತಿಕವಾಗಿ ಏನಿಲ್ಲ. ಯಡಿಯೂರಪ್ಪನವರ ಎಂಥದ್ದು ಹುಟ್ಟಿದ ಹಬ್ಬದ ದಿನ ನಾನು ಹೋಗಿದ್ದೆ. ಜನ್ಮದಿನಾಚರಣೆ ಮಾಡ್ಕೊಳ್ಳುವಾಗ ನಾನು ಹೋಗಿದ್ದೆ. ಆ ಥರ ವೈಯಕ್ತಿಕವಾಗಿ ನನಗೂ ಅವನಿಗೂ ಏನಿಲ್ಲ. ಆದರೆ ನಾನು ಒಂದು ಅಧಿಕೃತ ವಿರೋಧ ಪಕ್ಷದ ನಾಯಕ ಆಗಿದ್ದೀನಿ. ತಪ್ಪು ಮಾಡಿದಾಗ, ಭ್ರಷ್ಟಾಚಾರ ಮಾಡಿದಾಗ ಅದನ್ನು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಆಂತರಿಕವಾಗಿ ಇಲ್ಲ, ಬಹಿರಂಗವಾಗೂ ಇಲ್ಲ. ಆಂತರಿಕವಾಗಿ ಹೇಗಿದೆ, ಬಹಿರಂಗವಾಗೂ ಅದೇ ಇದೆ ವೈಯಕ್ತಿಕವಾಗಿ.
ಆದರೆ ರಾಜಕೀಯವಾಗಿ ಅವ್ರು ತಪ್ಪು ಮಾಡಿದ್ರೆ ಅದನ್ನು ಅಷ್ಟೇ ಕಠೋರವಾಗಿ ವಿರೋಧನೂ ಕೂಡ ಮಾಡ್ತೀನಿ. ಭ್ರಷ್ಟಾಚಾರವನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತಿದ್ದಾರೆ. ಆದರೆ ಅಶೋಕ್ ಅವರು ಹೇಳ್ತಾರೆ ಇನ್ನೂ ಸಿ ಎಮ್ ಗುಂಗಲ್ಲೇ ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ. ನಮಗೆ ಸಲಹೆ ಮಾತ್ರ ಕೊಡಲಿ, ಸೂಚನೆ ಕೊಡ್ತಕ್ಕಂಥದ್ದು ಅಧಿಕಾರ ಇಲ್ಲ. ಆಗ ಅನ್ಕೊಂಡಿರಬೇಕು ಅವ್ರು, ನಂಗೆ ಗೊತ್ತಿಲ್ಲ. ನಾನು ಸಿ ಎಮ್ ಅಲ್ಲ, ನಾನು ಲೀಡರ್ ಆಫ್ ದಿ ಅಪೋಸಿಷನ್. ನಾನು ಆರ್ಡರ್ಸ್ ಮಾಡೋಕ್ಕೆ ಬರಲ್ಲ. ಐ ಕ್ಯಾನ್ ಡಿಮ್ಯಾಂಡ್. ಗೊತ್ತಾಯ್ತಲ್ಲ, ಆ ಡಿಮ್ಯಾಂಡ್ ಮಾಡೋ ಅಧಿಕಾರ ಕಿತ್ಕೊಳ್ಳೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಿಮ್ಮ ಡಿಮ್ಯಾಂಡ್ ಮಾಡೋ ಅಧಿಕಾರನ ಕಿತ್ಕೊಳ್ಳೋಕ್ಕಾಗಲ್ಲ, ನನ್ನ ಅಧಿಕಾರನ ಕಿತ್ಕೊಳ್ಳೋಕ್ಕಾಗಲ್ಲ, ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ನ್ಯೂಸ್ ಫಸ್ಟ್ ಜೊತೆ ಸಾಕಷ್ಟು ವಿಚಾರಗಳನ್ನ ತುಂಬ ಮುಕ್ತವಾಗಿ ಹಂಚ್ಕೊಂಡಿದ್ದೀರಾ. ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಇದು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯವರ ಸ್ಪಷ್ಟವಾದ ಮಾತುಗಳು. ನ್ಯೂಸ್ ಮತ್ತು ಅಪ್ಡೇಟೆಡ್ ಸುದ್ದಿಗಳಿಗಾಗಿ ನೋಡ್ತಾ ಇರ್ರಿ ನ್ಯೂಸ್ ಫಸ್ಟ್.